ಪ್ರೀತಿ, ಇವತ್ತು ಮ್ಯಾಜಿಕ್ ಶೋ ಏನಾದ್ರೂ ಪ್ಲಾನ್ ಮಾಡಿದಾರಾ? ಯಾರಾದ್ರೂ ಮೆಜಿಷಿಯನ್ ಬರ್ತಿದಾರಾ? ಅಂಥದ್ದೇನೂ ಇಲ್ವಲ್ಲ ವನಜಕ್ಕ. ಮತ್ತೆ ಈ ಸೆಟಪ್ ಏನಪ್ಪ? ಟಚ್ ಮಾಡ್ಬೇಡಿ. ಯಾಕೆ? ಶಾಕ್ ಹೊಡಿಯತ್ತಾ? ನಿಜವಾಗ್ಲೂ ಶಾಕ್ ಹೊಡಿಯೋದಾದ್ರೆ ನಿನ್ಯಾಕೆ ಮುಟ್ಬೇಡ ಅಂತಾಳೆ. ಆದ್ರೂ ಪುಸ್ತಕನ ಕೈಲಿ ಹಿಡ್ಕೊಂಡು ಓಡಾಡೋದ್ ಬಿಟ್ರೆ ಏನಾದ್ರೂ ಓದ್ತಾ ಇದ್ಯಾ? ಈ ವಿಷಯ ಏನು ಅಂತ ತಿಳ್ಕೊಂಡ್ಮೇಲೆ ಓದಕ್ ಸ್ಟಾರ್ಟ್ ಮಾಡ್ತೀನಿ. ಹಾಗಾದ್ರೆ ಮೇಡಮ್ ಬರೋವರೆಗೂ ವೆಯ್ಟ್ ಮಾಡಬೇಕು ಅದಕ್ಕೆ. ಅಂದ್ರೆ ಈ ಸರ್ಪ್ರೈಸ್ ಆಂಟಿ ರಿವೀಲ್ ಮಾಡ್ತಾರಾ ರಾಹುಲ್? ಯಾ ಪ್ರೀತಿ? ಏನ್ ವಾಗ್ದೇವಿ? ಬನ್ನಿ ಹೇಳ್ತೀನಿ. ನೀನ್ ಇಷ್ಟು ಸಂತೋಷವಾಗಿದ್ಯಾ ಅಂತಂದ್ರೆ ಇದು ಖಂಡಿತವಾಗ್ಲೂ ಶುಭ ಸುದ್ದಿ. ಹೌದು ರೀ, ತುಂಬಾ ದೊಡ್ಡ ಶುಭ ಸುದ್ದಿ. ಅಲ್ಲೋಡಿ ಮೇಡಮ್ ಬರ್ತಿದ್ದಾರೆ, ಗೆಟ್ ರೆಡಿ. ಆಂಟಿ ವಾಟ್ ಇಸ್ ದಿಸ್? ಮೇಡಮ್, ಈ ಸರ್ಪ್ರೈಸ್ ಏನು ಅಂತ ನೋಡಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಬೇಗ ಓಪನ್ ಮಾಡಿ ಮೇಡಮ್. ನೋಡ್ಬೇಕು ಅಂತ ನೀವೆಲ್ಲರೂ ಎಷ್ಟು ಈಗರಾಗಿ ವೇಟ್ ಮಾಡ್ತಾ ಇದ್ದೀರೋ, ರಿವೀಲ್ ಮಾಡ್ಬೇಕು ಅಂತ ನಾನು ಅಷ್ಟೇ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ತಡ ಯಾಕೆ ಮೇಡಮ್? ಬೇಗ ಕ್ಲಾತ್ ತೆಗಿರಿ. ನಾನ್ ತೆಗಿಯೋಲ್ಲ. ರಾಹುಲ್, ವಾಣಿಯಲ್ಲಿ ಅನ್ಕೊಂಡೆ ಮೇಡಮ್ ಹ್ಯಾಪಿನೆಸ್ ನೋಡ್ತಿದ್ದಾಗೆ ಡೌಟ್ ಬಂತು. ಬೈಗಳೆಲ್ಲ ನಂಗೆ, ಗಿಫ್ಟ್ ಎಲ್ಲ ಅವಳಿಗೆ. ವಾಣಿ, 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 ಕಮ್ ಕಮ್. ಅಮ್ಮ ತಗೊಳ್ಳಿ, ಬೆಳಗ್ಗೆಯಿಂದ ನೀವೇನು ತಿಂದಿಲ್ಲ. ಸ್ವಲ್ಪ ಈ ಜ್ಯೂಸ್ನಾದ್ರೂ ಕುಡೀರಿ ಅಮ್ಮ. ಈಗ ಜ್ಯೂಸ್ ಅಲ್ಲ, ಇದನ್ನ ಆ ಕಡೆ ಇಡು. ವನಜ, ತಗೋ ಇದನ್ನ. ವಾಣಿ ಬಾ, ವಾಣಿ ಬಾ ನನ್ ಜೊತೆ. ನೀನ್ ಬಾ ಇಲ್ಲಿ. ನಾನ್ ಜ್ಯೂಸ್ ಕುಡಿಯೋದು ಹಾಗಿರ್ಲಿ, ಮೊದಲು ಅರ್ಜೆಂಟ್ ಆಗಿ ನೀನ್ ಇದನ್ನ ಓಪನ್ ಮಾಡು. ಅಮ್ಮರೇ, ನಾನಾ? ಹೌದು, ನೀನೇ. ಇದು ನಮ್ಮ ಹೊಸ ಇನ್ಸ್ಟಿಟ್ಯೂಟಾ ಮೇಡಮ್? ಡಿಸೈನ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ಡಿಸೈನ್ ಕಲರ್ನ ನೋಡುದ್ ಹೇಳಿಲ್ಲ ತೇಜ, ಅಲ್ಲಿರೋ ಹೆಸರನ್ನು ಓದಿ. ವಿಶ್ವವಿದ್ಯಾಲಯ. ವಾಣಿ, ವಾಣಿ ನೋಡು, ನಿನ್ನ ಹೆಸರಲ್ಲಿ ಹೊಸ ವಿಶ್ವವಿದ್ಯಾಲಯ. ಅವಳಿಗೇನೋ ಓದಕ್ ಬರ್ದೇ ಇರೋ ತರ ನೀನ್ ಹೇಳ್ತಿದ್ಯಲ್ಲ ರಾಹುಲ್. ಅದು ನನ್ನ ಹ್ಯಾಪಿನೆಸ್ ನ ಶೇರ್ ಮಾಡ್ಕೋತಾ ಇದೀನಿ ಅದಕ್ಕೆ. ನನ್ನ ಸೊಸೆನ ನನ್ನ ಹಾಗೇನೆ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಬರೋದಕ್ಕೆ ಮಾಡಿರೋಂಥ ಪ್ರಯತ್ನನೇ ಈ ಸರ್ಪ್ರೈಸ್ ಗಿಫ್ಟ್.
ಇಷ್ಟು ದಿವಸ ಯಾವುದೇ ಸಂಸ್ಥೆನ ಓಪನ್ ಮಾಡಿದ್ರು ಅದಕ್ಕೆ ನನ್ನ ಹೆಸರನ್ನೇ ಇಡೋದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಆದ್ರೆ ಇವಾಗ ಅಭಿಮಾನದಿಂದ ಪದ್ಧತಿನ ಬದಲಾಯಿಸ್ತಾ ಇದ್ದೀನಿ. ವಾಣಿ ಇನ್ನು ಮುಂದೆ ನನ್ನ ಜೊತೆ ಸರಿ ಸಮಾನವಾಗಿ ನಿಂತ್ಕೋಬೇಕು. ಪ್ರತಿಭೆಗೆ ಮೌಲ್ಯ ಸಿಗೋದು ಅಂದ್ರೆ ಇದೇ ವಾಗ್ದೇವಿ. ನಿಜವಾಗ್ಲು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ. ಇದು ಜಸ್ಟ್ ಗಿಫ್ಟ್ ಮಾತ್ರ ಅಲ್ಲ ಮೇಡಮ್, ಲೈಫ್ ಟೈಮ್ ನೆನ್ಪಿಟ್ಕೊಳ್ಳೋ ಮೆಮೊರಿ. ಕರೆಕ್ಟ್. ಅಮ್ಮ ವಾಣಿ, ನಾನು ಮಾಡಿದ ಕೆಲಸ ನಿನಗಿಷ್ಟ ಆಗ್ಲಿಲ್ವಾ? ಅಯ್ಯೋ, ಹಾಗೆಲ್ಲ ಅಲ್ಲಮ್ಮ. ದೇವಸ್ಥಾನದ ಒಳಗೆ ಹೋಗೋ ಅರ್ಹತೆ ಇಲ್ಲ ಅನ್ಕೊಂಡಿರೋ ನನ್ನನ್ನ ಗರ್ಭಗುಡಿಯಿಂದ ದೇವತೆನೇ ಇಳಿದು ಬಂದು ಪಕ್ಕದಲ್ಲೇ ಕೂರಿಸ್ಕೊಂಡಾಗಿದೆ. ನನ್ನನ್ನ ನಿಮ್ ಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಂದ್ರೆ ನಿಜವಾಗ್ಲೂ ನನ್ನ ಅದೃಷ್ಟನಮ್ಮ, ನನ್ನ ಅದೃಷ್ಟ. ಎಷ್ಟೋ ಜನ್ಮದ ಪುಣ್ಯ. ಆದ್ರೆ ಇಷ್ಟು ದೊಡ್ಡ ಸಂಸ್ಥೆಗೆ ನನ್ನ ಹೆಸರಿಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅಮ್ಮೋರೆ. ಕಷ್ಟನಾ? ಯಾಕೆ? ವಾಗ್ದೇವಿ ಅನ್ನೋ ಹೆಸರಿಗೆ ವಿದ್ಯೆಗೆ ತಾಯಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಒಳ್ಳೆ ಹೆಸರಿದೆಯಮ್ಮ. ಪ್ರತಿಯೊಬ್ಬರಲ್ಲೂ ಬೆಟ್ಟದಷ್ಟು ನಂಬಿಕೆ ಇದೆ ಅಮ್ಮೋರೆ. ತೇಜಣ್ಣ ಅವರು ರಾಹುಲ್ ಅವ್ರಿಗೆ ಇರೋ ಅಂತ ಅರ್ಹತೆ ಕೂಡ ನನ್ಗಿಲ್ಲಮ್ಮ. ಇದ್ರೆ ನಿಮ್ ಹೆಸರಿರ್ಬೇಕು, ಇಲ್ಲ ಅಂದ್ರೆ ರಾಹುಲ್ ಅವ್ರದ್ದು ತೇಜಣ್ಣಂದು ಹೆಸರಿರ್ಬೇಕು. ಅದನ್ ಬಿಟ್ಟು ನನ್ನ ಹೆಸರು ಯಾಕಮ್ಮ? ನಾನಂತ ಸಾಧನೆ ಏನ್ ಮಾಡಿದ್ದೀನಿ ಹೇಳಿ? ಅರ್ಹತೆನ ನಿರ್ಧಾರ ಮಾಡೋದು ಓದಾಗ್ಲಿ ಅನುಭವ ಆಗ್ಲಿ ಅಲ್ಲ ವಾಣಿ, ಬುದ್ಧಿವಂತಿಕೆ, ಸಮಯ ಸ್ಫೂರ್ತಿ. ಅದನ್ನ ನಿನ್ನಲ್ಲಿ ತುಂಬಾ ಸಾರಿ ನೋಡಿದ್ದೀನಿ. ಕಲ್ಚರಲ್ ಆಕ್ಟಿವಿಟೀಸ್ಗೆ, ಆಲ್ಫಾಬೆಟ್ ಪ್ರಾಜೆಕ್ಟ್ಗೆ ನಿನ್ನನ್ನು ನಾನು ಹೆಡ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ಅದೆಲ್ಲ ನಿನ್ನ ಟ್ಯಾಲೆಂಟ್ ಮುಂದೆ ಬಹಳ ಅಲ್ಪ ಅಂತ ಈ ನಿರ್ಧಾರ ತಗೊಂಡಿದ್ದೀನಿ. ನಿನ್ನ ಹೆಸರಿಗೆ ನನ್ನ ಹೆಸರಿಗೆ ಅರ್ಥ ಒಂದೇ. ನಾನು ಹೇಗೆ ಓದಿಗೆ ತಾಯಿಯಾಗಿದ್ದೀನೋ ನೀನು ಕೂಡ ಹಾಗೆ ಓದಿಗೆ ತಾಯಿಯಾಗಿದ್ದೀಯ ವಾಣಿ. ನಿನ್ನ ಹೆಸರಿಟ್ಟಿರೋ ಈ ಸಂಸ್ಥೆಗೆ ನಾನು ಏನು ಊಹೆ ಮಾಡ್ಕೊಂಡಿದ್ದೀನೋ ಆ ಊಹೆಗಿಂತಲೂ ಜಾಸ್ತಿ ಹೆಸರು ತರ್ತೀಯ ವಾಣಿ. ಆ ನಂಬಿಕೆ ನನಗಿದೆ. ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ ವಾಣಿ, ನನಗೆ ನಿನ್ನ ಮೇಲಿರೋ ವಿಶ್ವಾಸ ಕೂಡ. ರಾಹುಲ್, ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೀನು ವಾಣಿ ಸರ್ಟಿಫಿಕೇಟ್ ತಗೊಂಡು ಆಫೀಸಿಗೆ ಬಂದ್ಬಿಡು. ಲೋನ್ಗೆ ಸಂಬಂಧಪಟ್ಟಂತ ಫಾರ್ಮಾಲಿಟೀಸ್ನೆಲ್ಲ ಸ್ಟಾರ್ಟ್ ಮಾಡಿಬಿಡೋಣ. ಆಹಾ, ಸರಿಯಾಗಿ ಸಿಕ್ಕಾಕೊಂಡ್ಲು. ಇವಳು ಪುಸ್ತಕದ ಬಗ್ಗೆನೇ ಗೊತ್ತಿಲ್ಲ, ಇನ್ನು ಸರ್ಟಿಫಿಕೇಟ್ ಎಲ್ಲಿಂದ ತರ್ತಾಳೆ?
ಹ್ಯಾಪನ್ ರಾಹುಲ್? ಏನ್ ಯೋಚನೆ ಮಾಡ್ತಿದೀಯಾ? ನಥಿಂಗ್ ಮೇಡಮ್, ನಥಿಂಗ್. ತಗೊಂಡು ಬರ್ತೀನಿ ಮೇಡಮ್. ಲೆಟ್ ಮಿ ಗೋ. ವಾಗ್ದೇವಿ, ಒಳ್ಳೆ ಗುರಿಯಿಂದ ಈ ಕೆಲಸನ ಶುರು ಮಾಡಿದ್ಯಾ. ಅದೇ ಒಳ್ಳೆ ಮನಸ್ಸಿಂದ ತಡ ಮಾಡ್ದೇನೆ ಬೇಗ ಹೊರಡು. ಅಣ್ಣ, ಈಗಿಂದೀಗಲೇ ಸರ್ಟಿಫಿಕೇಟ್ಸ್ ಅಂದರೆ ಹೇಗೆ ತೊಗೊಂಡು ಬರೋದು ಅಣ್ಣ? ಯಾ ರಾಹುಲ್, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮವರಿಗೆ ಸ್ವಲ್ಪ ಏನಾದರೂ ಅನುಮಾನ ಬಂದ್ರು ಆ ಕೋಪನ ತಡ್ಕೊಳಕ್ಕೆ ನನ್ನಿಂದ ಆಗಲ್ಲ ರಾಹುಲ್ ಅವರೇ, ನನ್ನಿಂದ ಆಗಲ್ಲ. ನನ್ಗಿವಾಗ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ನೋಡು ರಾಹುಲ್, ಅಭಿಮಾನದಿಂದ ಬಂದಿರೋ ಅದೃಷ್ಟ ಇದು. ಇದು ಯಾವ ಪರಿಸ್ಥಿತಿಯಲ್ಲೂ ದೂರ ಆಗಬಾರ್ದು. ನೀನೇನ್ ಮಾಡ್ತೀಯೋ ಮಾಡು. ಅಣ್ಣ, ಒಂದು 2 days ಟೈಮ್ ಕೇಳಿ, ಅಷ್ಟರಲ್ಲಿ ಏನಾದರೂ ಮಾಡಿ ಅರೇಂಜ್ ಮಾಡೋಣ. ಇಲ್ಲ ನವ್ಯ, ಅಷ್ಟೊಂದು ಟೈಮ್ ಇಲ್ಲ. ಮೇಡಮ್ ಇವಾಗಲೇ ತೊಗೊಂಡು ಬಾ ಅಂತ ಹೇಳಿ ಹೋದ್ರಲ್ಲ, ಅದೇ ಈಗೇನು ಮಾಡೋದು ಗೊತ್ತಾಗ್ತಿಲ್ಲ. ಸರ್, ನಿಮಗೊಂದು ಕಾಂಟ್ಯಾಕ್ಟ್ ನಂಬರ್ ಫಾರ್ವರ್ಡ್ ಮಾಡಿದ್ದೀನಿ. ಅವ್ರಿಗೆ ಕಾಲ್ ಮಾಡಿ ಮಾತಾಡಿ, ನಿಮ್ಮ ಪ್ರಾಬ್ಲಮ್ಗೊಂದು ಸೊಲ್ಯೂಷನ್ ಸಿಗುತ್ತೆ. ಓಕೆ ಚಕ್ರಿ, ಗುಡ್. ನಾನು ಮಾತಾಡ್ತೀನಿ. ರಾಹುಲ್, ಬಿ ಕೇರ್ಫುಲ್. ಆಂಟಿ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ. ಯಾವ ಪ್ರಾಬ್ಲಮು ಬರ್ದಿರೋ ಹಾಗೆ ನೋಡ್ಕೊಳ್ಳಿ, ಓಕೆ? ಶ್ಯೂರ್ ಪ್ರೀತಿ, ಥ್ಯಾಂಕ್ ಯು. ಹೋಗಿ ಬರ್ತೀನಿ ಡ್ಯಾಡ್. ಬಾ ಸರ್ಸು. ತೇಜ ಏನು ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾನಲ್ಲ. ಎಲ್ಲ ವಿಷಯದಲ್ಲೂ ಕೇರ್ ತಗೊಳ್ಳೋನು ಇವತ್ತು ಯಾಕೆ ಸೈಲೆಂಟ್ ಆಗಿದ್ದಾನೆ? ಅಂದರೆ ವಾಣಿ ಹೆಸರಲ್ಲಿ ಯೂನಿವರ್ಸಿಟಿ ಮಾಡ್ತಿರೋದು ಇಷ್ಟ ಆಗಲಿಲ್ವಾ? ಅದೇ ಕಾರಣ ಆಗಿದ್ರೆ ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಬರಲ್ಲ. ವನಚಕ್ರ ಕೋಪನ ಪೆಟ್ರೋಲ್ ಆಗಿ ಬದಲಾಯಿಸಿದ್ರೆ ಹತ್ತೋ ಬೆಂಕಿ ಅಗ್ನಿ ಪರ್ವತದ ಹಾಗೆ ಉರಿಯುತ್ತೆ. ನೀನೇನು ಚಿಂತೆ ಮಾಡಬೇಡಮ್ಮ. ಏನ್ ಮಾವ ಇದು? ಅಮ್ಮವರು ಇದ್ಕಿದ್ದ ಹಾಗೆ ಅದೇನೋ ಬ್ಯಾಂಕ್ಗೋಸ್ಕರ ಸರ್ಟಿಫಿಕೇಟ್ ತಗೊಂಡ್ ಬರೋದಕ್ಕೆ ಹೇಳಿದ್ರು. ನಾನು ಎಲ್ಲಿಂದ ತರೋದಕ್ಕಾಗುತ್ತೆ? ಒಂದ್ ವೇಳೆ ಇಲ್ಲ ಅನ್ಕೋತಾದ್ರೆ ಇಷ್ಟು ಸಂತೋಷವಾಗಿರೋ ಅಮ್ಮವರು ಏನ್ ಅನ್ಕೋತಾರೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಮಾವ. ಅಂಥದ್ದೇನೂ ಆಗಲ್ಲಮ್ಮ. ಈ ಕ್ಷಣ ಸಂತೋಷವಾಗಿದೀವಲ್ವಾ, ಹಾಗೇನೇ ಇರು. ರಾಹುಲ್ ಹೋಗಿದ್ದಾನಲ್ವಾ, ಎಲ್ಲ ಅವನೇ ನೋಡ್ಕೋತಾನೆ. ನೀನೇನು ಚಿಂತೆ ಮಾಡ್ಕೋಬೇಡಮ್ಮ, ಸರಿನಾ? ಏನು ಆಗಲ್ಲಮ್ಮ. ಸರ್ಸು, ಏನಾಗಲ್ಲ, ನೀನೇನ್ ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಹೌದು ಸರ್, ಹೌದು ಸರ್ಸು. ಆ ಟೆನ್ಷನ್ ಹೋಗಬೇಕು ಅಂತಾನೆ ನಾನೊಬ್ರು ನಂಬರ್ನ ಫಾರ್ವರ್ಡ್ ಮಾಡಿದ್ದೀನಲ್ವಾ, ಅವನು ಖಂಡಿತವಾಗ್ಲೂ ಸರ್ಟಿಫಿಕೇಟ್ನ ರೆಡಿ ಮಾಡಿ ರಾಹುಲ್ ಕೈ ಕೊಡ್ತಾನೆ. ನೀನೇನು ಚಿಂತೆ
ಆಗ್ತಿದೆ ಅಕ್ಕ. ಯಾಕೆ? ಯಾಕೆ ಅಂದ್ರೆ ಏನಕ್ಕ, ಇಷ್ಟು ದಿನ ಸರಸು ಏನ್ ಮಾಡಿದ್ರು ನಿಜ ಗೊತ್ತಿಲ್ದಿರೋ ಆಂಟಿ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಅವಳು ಮಾಡ್ತಿರೋದು ಮೋಸ ಅಂತ ಗೊತ್ತಿದ್ರು ಕೂಡ ನಾವು ಮಾತ್ರ ಬಾಯಿ ಮುಚ್ಕೊಂಡು ಕೂತಿದ್ದೀವಿ. ಆದ್ರೆ ಇವತ್ ನಡೆದಿದ್ದು ಮಾತ್ರ ಕರೆಕ್ಟ್ ಅಲ್ಲ ಅಕ್ಕ. ಏನೋ ನೀನೇನಾ ಹೀಗೆ ಮಾತಾಡ್ತಿರೋದು? ಯಾಕಕ್ಕ ಹೀಗೆ ಮಾತಾಡ್ತಿದ್ದೀರಾ? ಅಂದ್ರೆ ಪಾಸ್ಟ್ ಫ್ಯೂ ಡೇಸ್ ನೀನು ಕೂಡ ಸರ್ಸು ಪಾರ್ಟಿಯಲ್ಲೇ ಇದ್ದೆ ಅಲ್ವಾ? ಹೊಸ್ದಾಗಿ ಹೀಗೆ ಮಾತಾಡ್ತಿದ್ಯಲ್ಲ. ಯಾರು ಯಾವ ಪಾರ್ಟಿಯಲ್ಲೇ ಇದ್ರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳೋದು ಮಾತ್ರ ನಂಗೆ ಗೊತ್ತಿರೋದು. ನಿನಗೆ ಗೊತ್ತಿರೋದು ನನಗೂ ಅರ್ಥ ಆಯ್ತು. ಆದ್ರೆ ನನ್ನ ಗಂಡನ ಕಣ್ಣಿಗೆ ಕಾಣಿಸ್ತಿಲ್ಲ. ಅದನ್ನ ಒಳ್ಳೆತನ ಅನ್ಬೇಕು ಮೂರ್ಖತ್ವ ಅನ್ಬೇಕು, ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಒಂದು ವಿಷಯ ಹೇಳಿ, ಓದಿನ ವಿಷಯದಲ್ಲಿ ನೀವು ಸುಳ್ಳು ಹೇಳಿದ್ದಕ್ಕೆ ನಿಮಗೆ ಈ ಮನೇಲಿ ವ್ಯಾಲ್ಯೂ ಇಲ್ಲ. ಮತ್ತೆ ತೇಜ ಏನ್ ಮಾಡಿದ್ರು? ಈ ಮನೆಗೆ ದೊಡ್ಡ ಮಗ. ಆಂಟಿ ಏನ್ ಹೇಳಿದ್ರು ಓಕೆ ಅಂತ ಮಾಡೋದನ್ ಬಿಟ್ರೆ ಎದುರು ಮಾತಾಡೋಕ್ಕೂ ಗೊತ್ತಿಲ್ಲದೆ ಇರೋರು. ಅಂಥದ್ರಲ್ಲಿ ತೇಜಗಿಂತ ಆ ಸರಸು ಹೇಗೆ ಹೆಚ್ಚಾಗ್ತಾಳೆ? ತೇಜ ಹೆಸರಿಗಿಂತ ವಾಣಿ ಹೆಸರು ಯಾಕೆ ದೊಡ್ಡದಾಯ್ತು? ಇನ್ನೂ ಎಷ್ಟು ದಿನ ತೇಜ ಹೀಗೆ ಗುಲಾಮನ್ ಥರ ಇರಬೇಕು? ಮನೆಗೆ ದೊಡ್ಡ ಮಗ ಅಂದ್ರೆ ಎಲ್ಲದರಲ್ಲೂ ಮುಂದೆ ಇರಬೇಕು ಹೊರತು ಹೀಗೆ ಎಲ್ಲರನ್ನೂ ಮುಂದೆ ನಿಲ್ಲಿಸಿ ಅವನ್ ಮಾತ್ರ ಹಿಂದೆ ಇದ್ಬಿಡ್ಬೇಕಾ? ನಿಮ್ಮ ಅಮಾಯಕತ್ವ, ತೇಜ ಒಳ್ಳೆತನದಿಂದ ಈ ಮನೇಲಿ ನಿಮ್ಮ ಪೊಸಿಷನ್ ಮಾತ್ರನೇ ಅಲ್ಲ, ನಿಮ್ಮ ಮಗನ ಫ್ಯೂಚರ್ ಮೇಲೂ ಕೂಡ ಅಫೆಕ್ಟ್ ಆಗುತ್ತೇನೋ ಅಂತ ನನಗನ್ಸ್ತಿದೆ ಅಕ್ಕ. ನಿಮ್ಮ ಒಳ್ಳೇದನ್ನ ಬಯಸಿ ನನ್ಗನ್ಸಿದ್ದನ್ನ ಹೇಳ್ದೆ ಅಕ್ಕ. ಅದಾದ್ಮೇಲೆ ನಿಮ್ಮಿಷ್ಟ. ಯಾಕೆ ಮುಖ ಹಾಗಿದೆ? ನಾಳೆ ಎಕ್ಸಾಮ್ಸ್ ಏನಾದ್ರು ಇದೆಯಾ? ನನಗಿರೋ ಎಕ್ಸಾಮ್ಸ್ನ ನಾನು ಬುಕ್ಸ್ ಓದಿ ಆದ್ರೂ ಪಾಸ್ ಆಗ್ತೀನಿ. ಆದ್ರೆ ಈ ಮನೆ ದೊಡ್ಡ ಮಗನಾಗಿ ನೀವ್ ಫೇಲ್ ಆಗದೆ ಇದ್ರೆ ಸಾಕು. ನೀನು ಡೈರೆಕ್ಟಾಗಿ ಮಾತಾಡಿದ್ರೆ ವಿಷಯ ಅರ್ಥ ಆಗಲ್ಲ. ಮತ್ತೆ ಈ ಥರ ಸುತ್ತಿ ಬಳಸಿ ಮಾತಾಡೋದು ಹೇಗೆ ಅರ್ಥ ಆಗುತ್ತೆ? ಸರಿ, ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಮನೆಗೆ ಸೊಸೆ ಆದ್ರೂ ನನಗೆ ಯಾವತ್ತೂ ಮರ್ಯಾದೆನೇ ಕೊಟ್ಟಿಲ್ಲ. ಆದ್ರೆ ನಿಮ್ಗೇನ್ ಕಮ್ಮಿ? ನಿಮ್ ನಾಲೆಜ್ಗೆ ಟ್ಯಾಲೆಂಟ್ಗೆ ಯಾಕೆ ವ್ಯಾಲ್ಯೂ ಇಲ್ಲ? ಇಲ್ಲ ಅಂತ ಯಾರು ಹೇಳಿದ್ದು? ಇದೆ ಅಂತ ನೀವ್ ಹೇಗೆ ಅನ್ಕೋತೀರಾ ರೀ? ವಾಣಿ ಹೆಸರಲ್ಲಿ ಯೂನಿವರ್ಸಿಟಿ ಇಡೋ ಅಷ್ಟು ಮುಖ್ಯ ಏನಿದೆ? ನಿಮ್ ಎಕ್ಸ್ಪೀರಿಯನ್ಸ್ ಹೋಲಿಸ್ಕೊಂಡ್ರೆ ಆ ಸರ್ಸುನೇ ಅಲ್ಲ, ರಾಹುಲ್ ಕೂಡ ನಿಮ್ ಮುಂದೆ ಸರಿಸಮ ಇಲ್ಲ. ನೀವಿಲ್ದೆ ವಾಗ್ದೇವಿ ಗ್ರೂಪಲ್ಲಿ ಯಾವ ಪ್ರಾಜೆಕ್ಟು ಸ್ಟಾರ್ಟ್ ಆಗಿಲ್ಲ ಅಂತ ನಿಮಗೆ ಮಿನಿಮಮ್ ಒಳ್ಳೆ ಹೆಸರಲ್ಲ, ಓನ್ ಬಿಸ್ನೆಸ್ ಆದ್ರೂ ಇದೆಯಾ? ನನಗೆ ಸಾಫ್ಟ್ವೇರ್ ಸೊಲ್ಯೂಷನ್ ಸ್ಟಾರ್ಟ್ ಆಗಿದೆಯಲ್ವಾ? ಸ್ಟಾರ್ಟ್ ಆಗಿಲ್ಲ, ಇನ್ನು ಪ್ರಾಸೆಸ್ ಅಲ್ಲೇ ಇದೆ. ಆದ್ರೆ ವಾಣಿ ಹೆಸರು ಮೇಲಿರೋ ಯೂನಿವರ್ಸಿಟಿ ಕೆಲಸ ಮಾತ್ರ ಬೇಗ ಬೇಗ ಸ್ಟಾರ್ಟ್ ಆಗ್ತಿದೆ. ಅದನ್ನು ನೀವೇ ಹತ್ರ ಇದ್ದು ನೋಡ್ಕೋತಿದ್ದೀರಾ. ಟಿಲ್ ದಿ ಎಂಡ್ ನಮ್ ಲೈಫ್ ಮಾತ್ರ ಬದಲಾಗಲ್ಲ. ಎಲ್ಲ ನನ್ ಕರ್ಮ. ನೋಡು ವಂಜ, ಚಿಕ್ಕ ವಿಷಯನ ನೀನು ದೊಡ್ಡದಾಗಿ ನೋಡ್ತಾ ಇದೀಯಾ.
ಮ್ಯಾಮ್ ತಗೊಳ್ಳೋ ಪ್ರತಿ ಡಿಸಿಷನ್ ಹಿಂದೆ ತುಂಬ ಯೋಚನೆಗಳಿರುತ್ತೆ. ಆ ನಂಬಿಕೆ ನನಗಿದೆ. ಏನ್ರಿ ನಂಬಿಕೆ? ಎಲ್ರೂ ನನ್ನ ಅಮಾಯಕಿ ಅಂತಾರೆ ಹೊರತು ನನಗಿಂತ ದೊಡ್ಡ ಅಮಾಯಕ ನೀವೇ ಕಣ್ರಿ. ನೀವ್ ಹೀಗೆ ಬದುಕ್ಬಿಡ್ತೀರೇನೋ ನೋಡ್ರಿ. ಒಬ್ಬ ಸೊಸೆ ಆಗಿ ಈ ಮನೆಗೆ ನಾನು ಅರ್ಹಳಲ್ವೇನೋ, ಆದ್ರೆ ಒಬ್ಬ ಹೆಂಡತಿಯಾಗಿ ಒಂದ್ ಮಗುವಿನ ತಾಯಿಯಾಗಿ ಅನ್ಯಾಯ ಆಗ್ತಿದ್ರೆ ಮಾತ್ರ ನಾನ್ ನೋಡ್ತಾ ಸುಮ್ಮನೆ ಇರಲ್ಲ ರೀ. ಎಷ್ಟೊಂದೆಲ್ಲ ಓದಿರೋ ನೀವು ಈ ಮನೇಲಿ ಪ್ರೊಫೆಷನಲ್ ಕೆಲ್ಸದವನ್ ಹಾಗೆ ಬದಲಾಗಿದ್ದೀರಾ. ನಾಳೆ ದಿನ ನಮ್ ಮಗನ್ನು ಹೀಗೆ ಬೆಳೆಸ್ತೀರಾ, ಹೀಗೇನೆ ಬದಲಾಯಿಸ್ತೀರಾ? ಅಷ್ಟಕ್ಕೂ ನಾಳೆ ಏನಾಗುತ್ತೋ ಅಂತ ನೆನೆಸ್ಕೊಂಡ್ರೆ ನನಗೆ ಬದುಕಕ್ಕೆ ಇಷ್ಟ ಇಲ್ಲ ರೀ. ಸತ್ ಹೋಗ್ಬೇಕು ಅನ್ನಿಸ್ತಿದೆ, ಸತ್ ಹೋಗ್ಬೇಕು ಅನ್ನಿಸುತ್ತೆ. ಮೇಡಮ್, ಯೂನಿವರ್ಸಿಟಿ ನೇಮ್ನ ತೇಜ ಅವ್ರ ಹೆಸರಲ್ಲೋ ಅಥವಾ ನಿಮ್ಮ ದೊಡ್ಡ ಸೊಸೆ ವನಜ ಅವ್ರ ಹೆಸರಲ್ಲಿ ಇರುತ್ತೆ ಅಂದ್ಕೊಂಡಿದ್ವಿ. ಆದರೆ ನಿಮ್ಮ ಚಿಕ್ಕ ಸೊಸೆ ವಾಣಿ ಅವ್ರ ಹೆಸರಲ್ಲಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮೇಡಮ್. ನನ್ನ ಒಪಿನಿಯನ್ ಏನು ಅಂದರೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಲೀಡರ್ಶಿಪ್ ಎಲ್ಲದರಲ್ಲೂ ನಿಮ್ಮ ವಾರಸ್ದಾರ ತೇಜ ಅವರೇ ಆಗಿರೋದ್ರಿಂದ ಅವ್ರ ಹೆಸರನ್ನೇ ಅಪ್ರೋಪ್ರಿಯೇಟ್ ಮಾಡೋದು ಒಳ್ಳೇದು ಅನಿಸುತ್ತೆ. ನೋಡಿ, ನಿಮಗೆ ತೇಜ ಮಾತ್ರನೇ ಗೊತ್ತು, ಆದರೆ ನನಗೆ ವಾಣಿ ಟ್ಯಾಲೆಂಟ್ ಮತ್ತೆ ಬುದ್ಧಿವಂತಿಕೆ, ಅವಳು ಪಡೆದಿರೋಂಥ ವಿಜಯಗಳು ಎಲ್ಲವೂ ಗೊತ್ತು. ನೀವು ಕೂಡ ಈ ಪ್ರಾಜೆಕ್ಟ್ನ ನೋಡಿ ಅಪ್ರೂವಲ್ ಮತ್ತೆ ಪರ್ಮಿಷನ್ ಕೊಡೋದಕ್ಕೆ ಮಾತ್ರನೇ ಇಲ್ಲಿಗೆ ಬಂದಿದ್ದೀರಾ ಅನ್ನೋದನ್ನ ಮರಿಬೇಡಿ. ಒಪಿನಿಯನ್ ಶೇರ್ ಮಾಡೋಕ್ಕಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆ? ಸೊ ಜಸ್ಟ್ ಡೂ ಯುವರ್ ಓನ್ ಬಿಸ್ನೆಸ್. ಸಾರಿ ಮೇಡಮ್. ತೇಜ, ಯಾ ಮ್ಯಾಮ್. ರಾಹುಲ್ ಕಾಲ್ ಮಾಡಿದ್ಯಾ? ಯಾ ಮ್ಯಾಮ್, 10 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದಾನೆ. ಓಕೆ ಓಕೆ. ಸರಿ, ನೀನೊಂದು ಕೆಲಸ ಮಾಡು, ಅವ್ರು ಬರೋದ್ರೊಳಗಡೆ ನೀನು ಪ್ರೆಸೆಂಟೇಷನ್ ಕೊಡು ತೇಜ. ಶ್ಯೂರ್ ಮ್ಯಾಮ್. ಸರಿ ರಾಹುಲ್ ಅವರೇ, ಮಾಡಲೇಬೇಕು ಅಲ್ವಾ?
ಹಾಯ್ ಬಾಬಿ. ಹಾಯ್. ಚಕ್ರಿ ಹೇಳಿದ್ನಲ್ಲ ಸರ್ಟಿಫಿಕೇಟ್ಸ್ ಬಗ್ಗೆ ರೆಡಿ ಆಗಿದೆಯಾ? ಹಾಂ, ರೆಡಿ ಇದೆ ಸರ್. ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ನೀವು ಕೇಳಿದ ಅಮೌಂಟ್ ಇದರಲ್ಲಿ ಬರ್ದಿದ್ದೀನಿ. ಓಕೆ, ಥ್ಯಾಂಕ್ ಯು. ಫೇಕ್ ಡಾಕ್ಯುಮೆಂಟ್ಸಿಂದ ನಿನ್ನನ್ನು ಪ್ರಾಬ್ಲಮಿಂದ ಎಸ್ಕೇಪ್ ಮಾಡಬೇಕು ಅಂತ ರಾಹುಲ್ ನೋಡ್ತಿದ್ದಾನೆ ಅಲ್ವಾ? ಇದನ್ನೇ ಆಯುಧವಾಗಿ ಇಟ್ಕೊಂಡು ನಿನ್ನನ್ನು ಹೇಗೆ ಸಿಕ್ಕಾಕಿಸ್ತೀನೋ, ನಿನ್ನ ಪತನ ಹೇಗೆ ಮಾಡ್ತೀನಿ ನೋಡ್ತೀರೇ. ಥ್ಯಾಂಕ್ ಯು ಸೋ ಮಚ್. So, I hope you like the presentation. How is it, guys? ವೆರಿ ಗುಡ್ ಕಾನ್ಸೆಪ್ಟ್ ಸರ್. ಗ್ರೇಟ್ ಐಡಿಯಾ ಮೇಡಮ್. ಕ್ಯಾಸ್ಟ್ ಅಂಡ್ ರಿಲಿಜಿಯನ್ಗೆ ಯಾವ ಸಂಬಂಧನೂ ಕೂಡ ಇದ್ದೇನೆ. ಟ್ಯಾಲೆಂಟ್ ಸ್ಟೂಡೆಂಟ್ಗೆ ಎಜುಕೇಶನ್ ಕೊಡ್ತಿರೋ ಒಂದೇ ಒಂದು ಯೂನಿವರ್ಸಿಟಿ ಅಂದರೆ ನಮ್ಮ ಯೂನಿವರ್ಸಿಟಿನೇ. ನೀವು ನಮಗೆ ಕೊಡೋ ಅಪ್ರೂವಲ್ಸ್, ಪರ್ಮಿಷನ್ಸ್ ಎಲ್ಲವೂ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಅನ್ನೋದನ್ನು ಮಾತ್ರ ಮರ್ತು ಹೋಗ್ಬೇಡಿ. ನೀವೇನು ಮಾಡಿದರೂ ಸೊಸೈಟಿ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು ಮೇಡಮ್. ನಾವು ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀವಿ. ಓ, ದಟ್ಸ್ ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್. ತೇಜ, ಒಂದ್ಸಾರಿ ರಾಹುಲ್ಗೆ ಕಾಲ್ ಮಾಡು. ಇನ್ನೂ ಬರ್ಲಿಲ್ಲ ಅಂದ್ರೆ ಏನು? ದೇ ಆಲ್ ಆರ್ ವೇಟಿಂಗ್. Okay, ma'am. ಮೇಡಮ್, ಕಮ್ ರಾಹುಲ್. ಬಾ. ಹಾಯ್ ಸರ್. ಹಲೋ ಸರ್. ಯಾಕೆ ರಾಹುಲ್ ಲೇಟು? ಬೇಗ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಆಗೋದ್ರೆ ಅಪ್ರೂವಲ್ ಬೇಗ ಸಿಕ್ಬಿಡುತ್ತಲ್ವಾ? ಬರಬೇಕಾದ್ರೆ ಒಂದು ಚಿಕ್ಕ ಕೆಲಸ ಇತ್ತು. ಓಕೆ ಓಕೆ, ನೋ ಪ್ರಾಬ್ಲಮ್. ಕೊಡಿಲಿ. ತಗೊಳ್ಳಿ ಸರ್. ಓಕೆ, ಇಲ್ಲಿ ಸೈನ್ ಮಾಡಿ. ಓಕೆ, ವಾಣಿ ಕಮ್. ಇದು ನಿನಗೂ ನಮ್ಮ ಕಂಪನಿಗೂ ಒಂದು ಹೊಸ ಹೆಜ್ಜೆ. ನಿನಗೆ ಮಾತ್ರನೇ ಸಾಧ್ಯ ಆಗೋ ಗೆಲುವು. ನನ್ನ ನಂಬಿಕೆ, ನನ್ನ ಗೌರವ ಎರಡೂ ಕೂಡ ನಿನ್ನ ಸಿಗ್ನೇಚರಿಂದ ಡಬಲ್ ಆಗಬೇಕು. ಓಕೆ? ವಾಣಿ, ಎಲ್ಲ ಒಳ್ಳೇದೇ ಆಗುತ್ತೆ. ಏನು ಯೋಚನೆ ಮಾಡ್ತಾ ಇದೆಯಾ?
ಮೇಡಮ್ ಹೇಳ್ತಾ ಇದ್ದಾರಲ್ಲ, ನೀನು ಸೈನ್ ಮಾಡು. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ವಾಣಿ, ಆಲ್ ದಿ ಬೆಸ್ಟ್ ಅಮ್ಮ ವಾಣಿ. ಥ್ಯಾಂಕ್ ಯು ಮೇಡಮ್. ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದಕ್ಕೆ, ಈ ಸ್ಟೇಜಲ್ಲಿ ಇರೋದಕ್ಕೆ ಎಲ್ಲದಕ್ಕೂ ಕಾರಣ ನಮ್ ತೇಜನೇ. ನಂದೇನೂ ಇಲ್ಲ ಮ್ಯಾಮ್, ನಿಮ್ಮ ಗೈಡೆನ್ಸಲ್ಲಿ ಎಲ್ಲ ನಡೀತಿದೆ ಹೊರತು ನಾನೇನು ಇಂಡಿಪೆಂಡೆಂಟ್ ಆಗಿ ಮಾಡಿಲ್ಲ. ನೀವೇನೇ ಮಾಡಿದ್ರು ಎಲ್ಲ ಮೇಡಮ್ ಇಂದಾನೆ ಅಂತ ಹೇಳೋದು ನಿಮ್ಮ ಒಳ್ಳೆತನ ಮತ್ತೆ ದೊಡ್ಡತನ ಸರ್. ಮ್ಯಾಮ್, ಐ ಆಮ್ ಗೆಟಿಂಗ್ ಎ ಸ್ಮಾಲ್ ಕಾಲ್. ಐ ಜಸ್ಟ್ ಗೆಟ್ ಬ್ಯಾಕ್. ಓಕೆ, ಗೋ. ಕೆಲಸ ಎಲ್ಲ ಮಾಡಿದ್ದು ದೊಡ್ಡ ಮಗ ಅಂತ ವಾಗ್ದೇವಿ ಮೇಡಮ್ ಹೇಳ್ತಿರ್ತಾರೆ. ಆದರೆ ಹೆಸರು ಮಾತ್ರ ಸೊಸೆದಿಡೋದು ಏನು ಕರೆಕ್ಟ್ ಅಲ್ಲಪ್ಪ. ಎಸ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ವಾಗ್ದೇವಿ ಮೇಡಮ್ ಡಿಡ್ ಅ ಮಿಸ್ಟೇಕ್ ವಿತ್ ರೆಸ್ಪೆಕ್ಟ್ ಟು ತೇಜ. ಅಣ್ಣ, ಏನಾಯ್ತು? ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ರಾಹುಲ್? ಅದೇ, ಎಲ್ಲರೂ ಒಳಗಡೆ ಅಷ್ಟು ಸಂತೋಷವಾಗಿ ಇರಬೇಕಾದ್ರೆ ಸಡನ್ ಆಗಿ ನೀನು ಯಾಕೆ ಅಲ್ಲಿಂದ ಎದ್ದು ಬಂದೆ ಅಂತ. ಅಯ್ಯಯ್ಯೋ, ಛೇ, ಅಂಥದ್ದೇನೂ ಇಲ್ವಲ್ಲ. ನಮ್ಮ ಪ್ರಿನ್ಸಿಪಲ್ ಅರ್ಜೆಂಟಾಗಿ ಏನೋ ಮಾತಾಡಬೇಕು ಅಂತ ಕಾಲ್ ಮಾಡಿದ್ದಕ್ಕೆ ಇಲ್ಲಿಗೆ ಬಂದೆ ಅಷ್ಟೇ. ಅಣ್ಣ, ನಿಜವಾಗ್ಲೂನಾ? ಯಾ ರಾಹುಲ್, ನಿಜ. ಇದರಲ್ಲಿ ಮುಚ್ಚಿಡೋದಕ್ಕೇನಿದೆ? ಬೈ ದ ವೇ, ಮ್ಯಾಮ್ ಸಂಕ್ರಾಂತಿ ದಿವಸ ಈ ಪ್ರಾಜೆಕ್ಟ್ಗೆ ಭೂಮಿ ಪೂಜೆ ಪ್ಲಾನ್ ಮಾಡ್ತಿದ್ದಾರಲ್ವಾ, ಎಲ್ಲ ನಾನೇ ನೋಡ್ಕೋಬೇಕಾಗಿದೆ. ಸೊ ನೀನು ಒಳಗಡೆ ಹೋಗು, ಐ ವಿಲ್ ಫಿನಿಶ್ ದ ಹೋಲ್ ವರ್ಕ್. ಅಣ್ಣ, ಶ್ಯೂರ್ ತಾನೆ? ಯಾವ ಪ್ರಾಬ್ಲಮೂ ಇಲ್ಲ ಅಲ್ವಾ? ಕಮಾನ್ ರಾಹುಲ್, ಅಫ್ಕೋರ್ಸ್ ನೋ ಪ್ರಾಬ್ಲಮ್. ನೀನು ಹೋಗು, ನಾನು ಬರ್ತೀನಲ್ಲ. ನನಗೇನಾದರೂ ಪ್ರಾಬ್ಲಮ್ ಆದರೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಹಾಂ, ಸರಿ ಅಣ್ಣ, ಆದಷ್ಟು ಬೇಗ ಬಂದ್ಬಿಡಿ. ಹಾಂ.
ನಾನು ಆಫೀಸಿಗೆ ಬರೋದಕ್ಕೂ ಮುಂಚೆ ಪುರೋಹಿತರು ನನಗೆ ಕಾಲ್ ಮಾಡಿ ಹೇಳಿದ್ರು. ಮ್ಯಾಮ್, ಇವತ್ತ ಏನಿದು ಸಡನ್ ಆಗಿ? ಸಡನ್ ಆಗಿ ಏನು ರಾಹುಲ್, ಈಗಾಗ್ಲೇ ತುಂಬಾ ಲೇಟ್ ಆಗೋಗಿದೆಯಲ್ಲ. ಈ ವಿಷಯದಲ್ಲಿ ಲೇಟ್ ಆಗೋಯ್ತು ಅಂತ ನೀವೇನಾದ್ರೂ ನನಗೆ ವಾರಸುದಾರನ ಕೊಡೋದ್ರಲ್ಲಿ ಲೇಟ್ ಮಾಡ್ಬಿಡ್ಬೇಡಿ, ಓಕೆ? ಏನು ಯೋಚನೆ ಮಾಡ್ತಾ ಇದೀಯಾ? ಅಮ್ಮೋರ್ ಮಾತುಗಳ ಬಗ್ಗೆ ರಾಹುಲ್ ಅವರೇ. ಓಹ್, ನೀನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದೀಯಾ? ನಾನು ಅಷ್ಟೇ. ಇಲ್ಲಿ ನೋಡು, ಗೋರಂಟಿ ಕೂಡ ತಂದಿದ್ದೀನಿ. ಇದ್ಯಾಕೆ ತಂದಿದ್ದೀರಾ? ಏಯ್, ಯಾಕೆ ಅಂದ್ರೆ ಏನು, ಇವತ್ತು ನಮ್ಮ ಫಸ್ಟ್ ನೈಟ್ ಅಲ್ವಾ? ಅಯ್ಯೋ ರಾಹುಲ್ ಅವರೇ, ನಾನು ಯೋಚನೆ ಮಾಡ್ತಿರೋದು ಅದನ್ನಲ್ಲ. ಯಾಕೆ ಇವತ್ತು ನಿನಗಿಷ್ಟ ಇಲ್ವಾ? ಏನ್ ಸರ್ಸು ನೀನು? ಅಬ್ಬಾ, ಪ್ಲೀಸ್ ಸರ್ಸು, ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅನ್ನೋ ಹಾಗೆ ನನ್ನ ಆಸೆನೆಲ್ಲ ನೀನು ಹಾಳು ಮಾಡಬೇಡ. ಅಯ್ಯೋ ರಾಹುಲ್ ಅವರೇ, ನಾನು ಯೋಚನೆ ಮಾಡ್ತಿರೋದು ಶೋಭನಾ ಸಂತೋಷದ ಬಗ್ಗೆ ಅಲ್ಲ, ಮೋಸ ಸುಳ್ಳಿನ ಬಗ್ಗೆ. ಓ, ಅದಾ? ಏನ್ರಿ ನೀವು ಅಷ್ಟು ಸುಲಭವಾಗಿ ಹೇಳ್ಬಿಟ್ರಿ? ಮತ್ತಿನೇನು, ನೀನ್ ಹೀಗೆ ಪ್ರತಿ ಸಲ ಯೋಚನೆ ಮಾಡ್ತಾ ಕೂತಿದ್ರೆ ನಾನು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕು ಅಂತ ಹೇಳ್ತೀಯಾ? ನಾನು ಏನ್ ಹೇಳಿದ್ರು ಇಷ್ಟೇ ಬಿಡಿ, ನೀವ್ ನಿಜವಾಗ್ಲೂ ಅರ್ಥ ಮಾಡ್ಕೊಳಲ್ಲ. ಇಲ್ಲಿ ನೋಡು, ನಾನಲ್ಲ, ನಾನು ಎಷ್ಟು ಸಲ ನಿನಗೆ ಧೈರ್ಯ ಹೇಳಿದ್ರು ನೀನೇ ಅರ್ಥ ಮಾಡ್ಕೋತಾ ಇಲ್ಲ ಅಷ್ಟೇ. ಪ್ರತಿ ಸಲ ಕಷ್ಟ ಬಂದಾಗ ಇವತ್ತಿನ ಹಾಗೇನೆ ಏನೋ ಒಂದು ಹೇಳಿ ತಪ್ಪಿಸ್ಕೊಳ್ಳೋಣ, ಪ್ರತಿ ಸಲ ಹೀಗೆ ಮಾಡೋಣ ಅಂತ ನಾನೇನು ಹೇಳ್ತಾ ಇಲ್ವಲ್ಲ. ಇಲ್ಲಿ ನೋಡು, ನಾವು ಅನ್ಕೊಂಡ ಹಾಗೆ ನಡೆಯೋವರೆಗೂ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಭಯಪಟ್ಟು ಸಿಕ್ಕಾಕೊಳ್ಳೋದಕ್ಕಿಂತ ಅರ್ಥ ಆಗೋ ಹಾಗೆ ಹೇಳೋ ಅವಕಾಶ ಸಿಗೋವರೆಗೂ ಕಾಯೋದೇ ಒಳ್ಳೇದು. ಏನೋಪ್ಪ? ಏಯ್, ಈ ಏನೋಪ ಗೀನೋಪ ಅವೆಲ್ಲ ಬಿಟ್ಬಿಟ್ಟು ಇಲ್ಲೋಡು, ಮೊದಲು ನಿನ್ ಬಾಯಿನ ಹೀಗೆ ಮುಚ್ಚಿ ನಿನ್ ಕೈನ ನನ್ನ ಕೈ ಕೊಡು. ನಿನ್ನ ಕಣ್ಣಲ್ಲಿರೋ ಅಂದಾನ ಅಂಗೈ ಮೇಲ್ ಬರೋ ಹಾಗೆ ನಾನ್ ಮಾಡ್ತೀನಿ, ಓಕೆನಾ? ಕೂತ್ಕೋ 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 ಕೂತ್ಕೋ. ಚಂದ್ರನ್ ಹಾಗಿರೋ ನಿನ್ನ ಕಣ್ಣಿಗೆ, ಬೆಳದಿಂಗಳ ಹಾಗಿರೋ ಈ ನಿನ್ನ ನೋಟಕ್ಕೆ, ಈ ಮೆಹಂದಿನೇ ನಿನ್ನ ಮುಖದ ಮೇಲೆ ಬರೋ ಮುದ್ದಾದ ನಗುವಿಗೆ ಇದೇ ದೃಷ್ಟಿ ಇದ್ದ ಹಾಗೆ. ಈಗ ಕಾಲ್ಗೆ. ಅಯ್ಯಯ್ಯೋ ಬೇಡ ಬಿಡಿ, ಕಾಲಿಗೆ ನಾನೇ ಹಾಕೋತೀನಿ ರೀ. ಏಯ್, ನೋವೇ, ಗಿಡ ನೆಟ್ಟವನೇ ನೀರು ಹಾಕ್ಬೇಕು, ಕೈಗೆ ಹಾಕದವನೇ ಕಾಲ್ಗೂ ಹಾಕಬೇಕು. ಅಯ್ಯೋ ಬೇಡ ರೀ, ನಾನೇ ಹಾಕೋತೀನಿ, ಬೇಡ ಬಿಡಿ. ಮಾತಾಡೋ ಹಾಗಿಲ್ಲ, ಸುಮ್ಮನಿರು.